ಅಮೆರಿಕದ ಕ್ಯಾಲಿಫೋರ್ನಿಯಾದಲ್ಲಿ ಭೂಮಿ ನಡುಗಿದೆ. ಸ್ಯಾನ್ ಡಿಯಾಗೋ ಸುತ್ತಮುತ್ತ 5.2 ತೀವ್ರತೆಯ ಭೂಕಂಪನ ದಾಖಲಾಗಿದೆ. ಭಯಬಿದ್ದ ಪ್ರಾಣಿ ಪಕ್ಷಿಗಳು ಮನೆ ಬಿಟ್ಟು ಜನ ಓಡಿ ಹೋಗಿದ್ದಾರೆ. ಭಯದಿಂದ ಒಂದುಗೂಡಿದ ಮೃಗಾಲಯದಲ್ಲಿದ್ದ ಆನೆಗಳು ಭೂಮಿ ನಡುಗ್ತಾ ಇದ್ದಂತೆ ಮಲಗಿದ್ದ ಮಗು ಅಳೋದಕ್ಕೆ ಪ್ರಾರಂಭ ಮಾಡಿದೆ. ಭೂಮಿ ಕಂಪಿಸ್ತಾ ಇದ್ದಂತೆ ಕ್ಯಾಲಿಫೋರ್ನಿಯಾದ ಮೃಗಾಲಯದಲ್ಲಿದ್ದಂತಹ ಆನೆಗಳು ಬೆದರ್ತವೆ, ಆ ಕಡೆಗೆ ಈ ಕಡೆ ಓಡಾಡ್ತವೆ. ನಂತರ ಆ ಆನೆಗಳು ಒಂದು ಗುಂಪು ಸೇರಿರುವಂತಹ ದೃಶ್ಯವನ್ನ ಗಮನಿಸಬಹುದು. ಭೂಕಂಪನ ಅನ್ನೋದು ಕೇವಲ ಮನುಷ್ಯರಿಗೆ ಅಷ್ಟೇ ಅಲ್ಲ, ಪ್ರಾಣಿ ಪಕ್ಷಿಗಳಿಗೂ ಕೂಡ, ಜಲಚರ ಜೀವಿಗಳಿಗೂ ಕೂಡ ಸಾಕಷ್ಟು ಆತಂಕವನ್ನ ತಂದಿಡುತ್ತೆ. ಆನೆಗಳು ಈ ಭೂಕಂಪನ ಸಂಭವಿಸ್ತಾ ಇದ್ದಂತೆ, ಭೂಮಿ ಕಂಪಿಸ್ತಾ ಇದ್ದಂತೆ ಆ ಕಡೆ ಈ ಕಡೆ ಓಡಿ ಪ್ರಾಣ ಉಳಿಸ್ಕೊಳ್ಳೋದಕ್ಕೆ ಅಲ್ಲಿ ಆತಂಕ ಪಡ್ತಾ ಹರಸಾಹಸ ಪಡ್ತಿರುವಂತಹ ದೃಶ್ಯ. ಮತ್ತೊಂದು ಕಡೆ ಮನೆಯ ಒಳಗಡೆ ಯಾವ ರೀತಿಯ ಚಿತ್ರಣ ನಿರ್ಮಾಣಗೊಳ್ತು ಅನ್ನೋದನ್ನು ಕೂಡ ಗಮನಿಸ್ತಾ ಇದ್ದೀರಿ. 5.2 ತೀವ್ರತೆಯ ಭೂಕಂಪನ ಅಲ್ಲಿ ಸಂಭವಿಸಿದೆ. ಭೂಮಿ ಕಂಪಿಸ್ತಾ ಇದ್ದಂತೆ ಮನೆ ಒಳಗಡೆ ಇದ್ದಂತಹ ಜನ ಹೊರಗಡೆ ಓಡಿ ಬಂದಿದ್ದಾರೆ. There was just a huge earthquake, San Diego. Ooh, dog. My God, that was huge. ಆ ಭೂಕಂಪನದ ತೀವ್ರತೆಗೆ ಮಗು ಬೆಚ್ಚಿ ಬೀಳುತ್ತೆ. ಆ ಮಗುವಿಗೆ ಏನನ್ನೋದು ಗೊತ್ತಾಗಲ್ಲ. ತೊಟ್ಟಿಲಲ್ಲಿ ಆ ಮಗು ಮಲ್ಕೊಂಡಿದೆ. ಭೂಕಂಪನ ಸಂಭವಿಸ್ತಾ ಇದ್ದಂತೆ ಅಳೋದಕ್ಕೆ ಶುರು ಮಾಡುತ್ತೆ. ಮೂರು ಬೇರೆ ಬೇರೆ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಅಮೆರಿಕದ ಕ್ಯಾಲಿಫೋರ್ನಿಯಾದಲ್ಲಿ ನಡೆದಿರುವಂತಹ ಭೂಕಂಪನದ ದೃಶ್ಯಗಳಿವು. ಮೊದಲನೇ ದೃಶ್ಯದಲ್ಲಿ ಮಗು ತೊಟ್ಟಿಲಲ್ಲಿ ಮಲಗಿರುತ್ತೆ. ಈ ಭೂಕಂಪನದ ಅನುಭವ ಆಗ್ತಾ ಇದ್ದಂತೆ, ಭೂಮಿ ನಡುಗ್ತಾ ಇದ್ದಂತೆ, ದೊಡ್ಡ ಶಬ್ದ ಕೇಳಿ ಬರ್ತಾ ಇದ್ದಂತೆ ಆ ಮಗು ಬೆಚ್ಚಿ ಬೀಳುತ್ತೆ. ನಂತರ ಅಳೋದಕ್ಕೆ ಶುರು ಮಾಡುತ್ತೆ. ಮಧ್ಯಭಾಗದಲ್ಲಿರುವಂತಹ ಫೋಟೋ ವಿಜುವಲ್ ಏನು ಗಮನಿಸ್ತಾ ಇದ್ದೀರಿ, ಅದು ಕ್ಯಾಲಿಫೋರ್ನಿಯಾ ಮೃಗಾಲಯದ ಒಂದು ವಿಡಿಯೋ. ಭೂಮಿ ಕಂಪಿಸ್ತಾ ಇದ್ದಂತೆ ಆನೆಗಳು ಚೆಲ್ಲಾಪಿಲ್ಲಿಯಾಗಿ ಓಡ್ತವೆ. ಮೊದಲಿಗೆ ಏನ್ ಮಾಡಬೇಕು ಅನ್ನೋದು ತೋಚೋದಿಲ್ಲ. ಆ ನಂತರ ಗುಂಪುಗೂಡುತ್ತೆ. ಮತ್ತೊಂದು ಮನೆ ಒಳಗಡೆ ಇದ್ದಂತಹ ಕ್ಯಾಮೆರಾದಲ್ಲಿ ಸರಿಯಾಗಿರೋ ದೃಶ್ಯ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.